ನಾವು ನಮ್ಮ ಜೀವನದಲ್ಲಿ ಖುಷಿಯಾಗಿರಬೇಕು ಅಂತ ಅಂದರೆ ಬೇರೆಯವ್ರ ಬಗ್ಗೆ ನಾವು ಮಾತನಾಡಬಾರ್ದು, ಹಾಗೆ ನಮ್ಮ ಬಗ್ಗೆ ಯಾರು ಏನು ಹೇಳಿದರೂ ಕೂಡ ತಲೆ ಕೆಡಿಸ್ಕೊಳ್ಬಾರ್ದು. ಹೀಗಿದ್ರೆ ಮಾತ್ರ ನಮ್ಮ ಲೈಫಲ್ಲಿ ನಾವು ಹ್ಯಾಪಿಯಾಗಿರ್ಬೋದು. ನಮ್ಮ ಪ್ರತಿದಿನ ಡಿಪೆಂಡ್ ಆಗಿರೋದು ನಾವು ನಮ್ಮ ದಿನವನ್ನು ಹೇಗೆ ಸ್ಟಾರ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ. ಇನ್ ಕೇಸ್ ನಾವು ನಮ್ಮ ದಿನವನ್ನು ನೆಗೆಟಿವ್ ಥಿಂಕಿಂಗ್ ಮೂಲಕ ಸ್ಟಾರ್ಟ್ ಮಾಡಿದರೆ ನಮ್ಮ ಪ್ರತಿದಿನವೂ ಕೂಡ ನೆಗೆಟಿವಲ್ಲೇ ಹೋಗಿಬಿಡತ್ತೆ. ನಾವು ಎಷ್ಟೋ ಸಲ ಅಂದ್ಕೊಳ್ತೀವಿ ನಾನು ಧೈರ್ಯದಿಂದ ಲೈಫ್ ಲೀಡ್ ಮಾಡ್ತೀವಿ, ಪಾಸಿಟಿವ್ ಆಗಿಲ್ಲ ಥಿಂಕಿಂಗ್ ಮಾಡ್ತೀವಿ ಅಂತ. ಆದರೆ ನಮ್ಮ ಸರೌಂಡಿಂಗಲ್ಲಿರುವಂಥ ಕೆಲವೊಂದು ನೆಗೆಟಿವ್ ವರ್ಡ್ಸ್ ನಮ್ಮ ಜೀವನಕ್ಕೆ ಮುಳ್ಳಾಗಿ ಬಿಡುತ್ತೆ. ಸೊ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ದೆ ಮುಂದೆ ಹೋಗೋದೇ ಪಾಸಿಟಿವ್ ಥಿಂಕಿಂಗ್. ಯಾವುದಿನೂ ಕೂಡ ಕೆಟ್ಟದಾಗಿ ಇರೋದಿಲ್ಲ. ಇದೆಲ್ಲವೂ ಕೂಡ ನಾವು ಹೇಗೆ ದಿನವನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ. ನಮಗೆ ಯಾರು ಎಷ್ಟೇ ಪ್ರೀತಿ ಕೊಟ್ಟರು ಅಂಟಿಲ್ ಆ್ಯಂಡ್ ಅನ್ಲೆಸ್ ನಾವು ನಮ್ಮನ್ನು ಅರ್ಥ ಮಾಡ್ಕೊಳ್ಳದೆ, ನಾವು ನಮ್ಮನ್ನು ಪ್ರೀತಿ ಮಾಡದೆ, ನಾವು ನಮ್ಮ ಬಗ್ಗೆನೇ ವ್ಯಾಲ್ಯೂ ಗೊತ್ತಿಲ್ಲದೆ ಇದ್ದರೆ ನಾವು ಜೀವನದಲ್ಲಿ ಯಾವತ್ತೂ ಮುಂದೆ ಬರಲಿಕ್ಕೆ ಆಗಲ್ಲ. ಸೊ ನಮ್ಮನ್ನು ನಾವು ಇಷ್ಟಪಡೋಣ. ನಾವು ಬೇರೆಯವ್ರ ಜೊತೆ ಕಾಂಪೀಟ್ ಮಾಡೋದಾಗಲಿ, ನಾವು ಬೇರೆಯವ್ರ ಜೊತೆ ಕಾಂಪಿಟೇಷನ್ ಮಾಡೋದ್ರಿಂದ ನಮಗೆ ಯಾವತ್ತೂ ಖುಷಿ ಸಿಗೋಲ್ಲ. ಸೊ ಲವ್ ಯುವರ್ ಸೆಲ್ಫ್, ಕಾಂಪೀಟ್ ವಿತ್ ಯುವರ್ ಸೆಲ್ಫ್ ಆ್ಯಂಡ್ ಡೋಂಟ್ ಕಂಪೇರ್ ಇಟ್. ಲಾಗ್ ನೋಡ್ತಾ ಇದ್ದರೆ ನಿಮಗೂ ಅನ್ನಿಸ್ಬೋದು ಇವರು ಎಷ್ಟು ಖುಷಿಯಾಗಿದ್ದಾರೆ, ಹ್ಯಾಪಿಯಾಗಿದ್ದಾರೆ ಅಂತ. ಬಟ್ ಜೀವನದಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಕೆಲವೊಂದು ಸಲ ನಾವು ಕೂಡ ಟಯರ್ಡ್ನೆಸ್ ಫೀಲ್ ಆಗ್ತೀವಿ. ಬಟ್ ಜೀವನ ಅಂದರೆ ಹೀಗೆ ತಾನೇ, ಯಾವತ್ತೂ ಒಂದೇ ಥರ ಜೀವನ ಇರೋದಿಲ್ಲ. ಇವತ್ತು ಒಂದು ದಿನ ಕೆಟ್ಟದಿರ್ಬೋದು, ಬಟ್ ನಾಳೆ ಮುಂದಿನ ದಿನಗಳು ನಿಜವಾಗ್ಲೂ ಖಂಡಿತವಾಗಿಯೂ ಒಳ್ಳೆಯದಾಗಿರುತ್ತೆ.